ಪ್ರತಿಪಕ್ಷಗಳಿಗೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಅನ್ನು ಎದುರಿಸಲು ಶಕ್ತಿ ಇಲ್ಲದ ಕಾರಣ ಅಧಿವೇಶನದ ಕಾರ್ಯಕಲಾಪಗಳಿಗೆ ಅಡ್ಡಿ ಉಂಟು ಮಾಡ್ತಾ ಇದೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಭಟಿಸಲು ಅವಕಾಶವಿದೆ, ಆದರೆ ಬಿಜೆಪಿ ನಾಯಕರು ಗುಂಡಾಗಿರಿ ಮಾಡುತ್ತಿದ್ದಾರೆ. ಒಂದು ನೋಟಿಸ್ ಕೂಡ ಕೊಡದೆ ಅಧಿವೇಶನದ ಕಾರ್ಯಕಲಾಪ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ಅವರು ಕಿಡಿಕಾರಿದ್ರು. ಇನ್ನು ಪ್ರತಿಪಕ್ಷಗಳು ಧರಣಿ ಮಾಡುವುದು ತಪ್ಪಲ್ಲ, ಆದರೆ ನೋಟಿಸ್ ನೀಡಿ ಚರ್ಚೆ ನಡೆಸಲಿ. ಸಚಿವರು ರಾಜೀನಾಮೆ ಏಕೆ ನೀಡಬೇಕು ಎಂಬುದನ್ನು ಚರ್ಚೆ ಮಾಡಲು ಪ್ರತಿಪಕ್ಷಗಳಿಗೆ ತಾಳ್ಮೆ ಇಲ್ಲ ಅಂತ ಹೇಳಿ ಅವರು ತಿಳಿಸಿದರು. ಅವರಲ್ಲಿ ಅಸೆಂಬ್ಲಿಲಿ ಕಾಂಗ್ರೆಸ್ ಪಕ್ಷನ ಫೇಸ್ ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಅವರೇ ಹೇಳಿ, ಇಲ್ಲಿವರೆಗೂ ಯಾವ್ಯಾವ ಮಂತ್ರಿಗಳ ಮೇಲೆ ಕೇಸ್ ಇದೆ, ಎಷ್ಟು ಜನ ಮೇಲೆ ಕೇಸ್ ಇದೆ, ಕೇಂದ್ರ ಮಂತ್ರಿಗಳ ಮೇಲೆ ಎಷ್ಟು ಕೇಸ್ ಇದೆ, ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ, ಅವೆಲ್ಲ ನೀವು ಕೂಡ ಮಾಧ್ಯಮದವರು ಈಚೆ ತಂದು ಬಿಡಬೇಕು. ಯು ಶುಡ್ ಆಲ್ಸೋ ಕಮ್ ಔಟ್ ವಿತ್ ಎ ಡಾಕ್ಯುಮೆಂಟ್ ದಟ್ ಹೌ ಮೆನಿ ಮಿನಿಸ್ಟರ್ಸ್ ಹ್ಯಾವ್ ಕೇಸಸ್ ಇನ್ ದಿ ಕಂಟ್ರಿ, how many chief ministers have cases in the country, why they are not asking their resignation. They are only on a Dalit leader, on a ST minister, tribal minister. They are, because 15, 16, 17 of the MLAs have been elected from the Congress party. So they are very much jealous on that. They could not get any ST community leaders elected from their party. So they are trying to do this. After the first time, after they became ಕಾನೂನು, ಈ ಕರ್ನಾಟಕ ಈ ಭೂಮಿಯ ಕಾನೂನು, ಆ ಕಾನೂನು ಚೌಕಟ್ಟಲ್ಲಿ ಏನು ಬೇಕಾದ್ರೂ ಮಾಡಿ. ಇವತ್ತು ಮಾಡ್ತಾ ಇರೋದವರೆಲ್ಲ ಗೂಂಡಾಗಿರಿ, ಒಂದು ನೋಟಿಸು ಕೊಡದೆ ಏನು ಕೊಡದೆ ಕಾನೂನನ್ನು